ನಮಸ್ತೆ. ಇವತ್ತು ನಾವು ನಮ್ಮ ತೋಟ ವನಮಾಲಿಗೆ ಬಂದಿದ್ದೀವಿ. ಇವತ್ತು ನಮಗೆ ಇಲ್ಲಿ ಏನೇನು ಹಾರ್ವೆಸ್ಟ್ ಮಾಡೋಕ್ಕೆ ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ಬದನೆಕಾಯಿ, ಈ ಹಸಿರು ಉದ್ದ ಬದನೆಕಾಯಿ ಬರುತ್ತಲ್ಲ, ವಾಂಗಿಭಾತ್ಗೆ ಹಾಕೋದು, ಅದನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಈ ಸಲ. ಸೊ ಅದನ್ನು ಇವಾಗ ಕೊಯ್ತಾ ಇದ್ದೀವಿ. ಇಲ್ಲಿ ನಮಗೆ ಬರ್ದೇ ತುಂಬ ದಿನ ಆಗಿ ಹೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 1 ಮಂತ್. ನಾವು ಯಾವಾಗಲೂ 2 ವಾರಕ್ಕೆ ಒಂದು ಸತಿ ಬರ್ತೀವಿ, ಬಟ್ ಈ ಸಲ ಬರೋದಕ್ಕಾಗಲಿಲ್ಲ. ಹಾಗಾಗಿ ಸುಮಾರು ಬದನೆಕಾಯಿಗಳು ಹಾಗೆ ಹಾಳಾಗಿ ಹೋಗ್ಬಿಟ್ಟಿದೆ. ಸಿಕ್ಕಿರೋದು ಇಷ್ಟು. ಜೊತೆಗೆ ನೆಕ್ಸ್ಟ್ ನಾನು ಇಲ್ಲಿ ಅಲಸಂಡೆ ಅಂತ ತಂದು ಬೀಜ ಕೊಟ್ಟಿದ್ದೆ ಉಮೇಶ್ಗೆ. ಅವರು ಹಾಕಿದ್ದಾರೆ, ಬಟ್ ಲುಕ್ಸ್ ಲೈಕ್ ಇದು ಅವಡೆ, ಅಲಸಂಡೆ ಅಲ್ಲ. ಇದು ಕೂಡ ಫುಲ್ಲು ಬೆಳೆದು ಹೋಗ್ಬಿಟ್ಟಿದೆ. ಸೊ ಇವಾಗ ಏನಂದರೆ ನಮಗಿದ್ರ ಬೀಜ ಸಿಗುತ್ತೆ. ಅವರು ತೆಗ್ದಿಲ್ಲ, ನಾವು ಬರ್ತೀವೇನೋ ಅಂತ ಹೇಳಿಬಿಟ್ಟು ಅವರು ತೆಗ್ದಿರಲಿಲ್ಲ ಆ್ಯಕ್ಚುಲಿ. ಸೊ ಒಂದು ಸ್ವಲ್ಪ ಹಸಿರು ಥರ ಇದೆ, ಬಟ್ ಇದು ಅವಡೆ ಆಗಿರೋದ್ರಿಂದ ನಾವು ಇದ್ರದ್ದು ಬೀಜನೇ ಯೂಸ್ ಮಾಡ್ಕೋಬೇಕು. ಸುಮಾರಷ್ಟಾಗಿದೆ, ಆದರೆ ಅದರದ್ದು ಅಡುಗೆ ಮಾಡಲಿಕ್ಕೆ ಬರುತ್ತೋ ಇಲ್ವೋ ಅಂತ ಡೌಟ್ ಇವಾಗ. ಸೊ ಈ ಥರ ಇದೆ ನೋಡಿ, ಇದ್ರದ್ದು ಬೀಜನೇ ಬಳಸಬೇಕಾಗತ್ತೆ. ಒಣಗಿರೋದು ಇಷ್ಟು ಇದೆ. ಜೊತೆಗೆ ನಾವು ಬೀನ್ಸ್ ಒಂದು ಸ್ವಲ್ಪ ಹಾಕಿದ್ವಿ. ಈ ಸಲ ಗಿಡ ಹಾಕಿರಲಿಲ್ಲ, ಬೀಜ ಕೊಟ್ಟಿದ್ದೆ. ಯಾವುದೋ ಕಾರಣಕ್ಕೆ ಅದಷ್ಟೊಂದು ಸರಿ ಬಂದಿಲ್ಲ. ಸೊ ಸುಮಾರು 1 kg ಆಗೋಷ್ಟು ಬೀನ್ಸ್ ಅಷ್ಟೇ ಸಿಕ್ಕಿದೆ. ಸೊ ನೆಕ್ಸ್ಟ್ ಹೀರೆಕಾಯಿ, ಇದು ಅಷ್ಟೇ. ನಾವು ಬರೋ ಅಷ್ಟರಲ್ಲಿ ಎಲ್ಲ ಬಲ್ತು ಹೋಗ್ಬಿಟ್ಟಿರುತ್ತೆ. ತೊಂಡೆ ಬಳ್ಳಿ ಹಾಕ್ಕೊಂಡಿದ್ದೀವಿ. ಸೊ ಇದರಲ್ಲಿ ಸುಮಾರು ಒಂದು ಅರ್ಧ kg ಆಗೋಷ್ಟು ತೊಂಡೆಕಾಯಿ ಸಿಕ್ಕಿದೆ. ಜೊತೆಗೆ ಗೋರಿಕಾಯಿ, ಇದೊಂದು ಚೆನ್ನಾಗಿ ಬರುತ್ತೆ. ಗೋರಿಕಾಯಿ ಸುಮಾರು ಒಂದು 6-7 kg ಆಗೋಷ್ಟು ನಮಗೆ ಸಿಕ್ಕಿದೆ ಈ ಸಲ. ಹಾಗೆ ಸೀಬೆ ಇವಾಗ ಇಲ್ಲ, ಇನ್ನೊಂದು 2-3 ತಿಂಗಳಲ್ಲಿ ಬರಬೇಕು. ಬಟ್ ಇದೊಂದು ಗಿಡದಲ್ಲಿ ಸ್ವಲ್ಪ ಇದೆ, ಬನ್ನಿ ತೆಕ್ಕೊಳ್ಳೋಣ ಅಂತ ಉಮೇಶ್ ಅಂದರು. ಸೊ ಹಾಗೆ ಇಲ್ಲಿ ಬಂದಿದ್ದೀವಿ. ಇದು ಪಿಂಕ್ ವೆರೈಟಿ ಸೀಬೆ. ಇದು ತುಂಬ ಟೇಸ್ಟಿಯಾಗಿ ಸ್ವೀಟಾಗಿರುತ್ತೆ. ತೋಟದಲ್ಲಿ ಅರೌಂಡ್ 40 ಸೀಬೆ ಗಿಡ ಇದೆ. ಅದರಲ್ಲಿ ಎಲ್ಲ ವೆರೈಟಿ ಇದೆ. ಒಂದು ಸೀಡ್ಲೆಸ್ ಕೂಡ ಹಾಕಿದ್ದೀವಿ. ಈಗ ಇತ್ತೀಚೆಗೆ ಕೃಷಿ ಮೇಳ ಆಯ್ತಲ್ಲ ಹೆಸರುಘಟ್ಟದಲ್ಲಿ, ಅಲ್ಲಿಂದ ತಂದು ಹಾಕಿರೋದು. ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿ ಇವಾಗ ಪಾರಿಜಾತ ಗಿಡದ ಹತ್ರ ಬಂದಿದ್ದೀನಿ ನಾನು. ಒಂದು 3 ಪಾರಿಜಾತ ಗಿಡ ಪುಟ್ಟದು ಹಾಕಿರೋದು. ಅದು ಸ್ವಲ್ಪ ಒತ್ತೊತ್ತಿಗೆ ಹಾಕ್ಕೊಂಡಿರೋದು ದೊಡ್ಡಕ್ಕೆ ಹಾಕ್ಬಿಟ್ಟಿದೆ. ಇದರ ಮಾಲೆ ದೇವರ ಪೂಜೆಗೆ ಸಿದ್ಧ ಆಗಿದೆ.